ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ನೇಮ್ ಇಸ್ ಪ್ರೀತಿ ಶಶಿಧರ್. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ, ಇದು ಸ್ವಲ್ಪ ಮುಂಚೆ ಮಾಡಬೇಕಿತ್ತು ಬಟ್ ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ. ಗೆಟ್ ಟು ನೋ ಮೀ ವಿಡಿಯೋ. ನನ್ನ 20 ಕ್ವೆಶನ್ಸ್ ವಿಡಿಯೋ ಇದು. ಆಲ್ಮೋಸ್ಟ್ 15 to 20 ಕ್ವೆಶನ್ಸ್ ವಿಡಿಯೋಸು. ಸೊ ಇದರಲ್ಲಿ ನಿಮಗೆ ನನ್ನ ಬಗ್ಗೆ ಗೊತ್ತಾಗುತ್ತೆ. ಸಿನ್ಸ್ ವಿಡಿಯೋಸ್ ಮಾಡ್ತಾ ಇದ್ದೀನಿ ಬಟ್ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಲ್ಲ, ನನ್ನ ಬಗ್ಗೆ ಏನೂ ಹೇಳಿಲ್ಲ. ಸೊ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂದರೆ, ನಾನು ರೆಡಿ ಆಗ್ತಾ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀನಿ. ವಿತೌಟ್ ಮೇಕಪ್ ಆ್ಯಂಡ್ ವಿತ್ ಮೇಕಪ್ ನೀವು ಕೂಡ ನೋಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಇವಾಗಷ್ಟೇ ಒಂದು ಸೆಷನ್ ಮುಗಿಸ್ಬಿಟ್ಟು ಬಂದೆ. ಸೊ ಮೇಕಪ್ ಏನೂ ಇಲ್ಲ, ಬಟ್ ನಾನು ಹೊರಗೆ ಹೋಗಬೇಕು. ಸೊ ಮೇಕಪ್ ಮಾಡ್ಕೊಳ್ತಾ ನಾನು ಹೇಳ್ತಾ ಹೋಗ್ತೀನಿ. ChatGPTಲಿ ನಾನು ಬೇಸಿಕ್ ಇಂಟ್ರಡಕ್ಷನ್ ಥರ ಒಂದಿಷ್ಟು ಕ್ವಶನ್ಸ್ ತೊಗೊಂಡಿದ್ದೀನಿ. ಅದ್ರ ಬಗ್ಗೆ ಮಾತಾಡಿಕೊಂಡು ಮೇಕಪ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಹೋಗೋಣ. ಸೊ ನಾನು ವೆಸ್ಟ್ ಸೈಡ್ಗೆ ಹೋಗಿದ್ದೆ. ಹೊಸ ಕಲೆಕ್ಷನ್ ಹಾಕಿದ್ದಾರೆ ಆ್ಯಂಡ್ ಇಟ್ಸ್ ಅಮೇಝಿಂಗ್. ರೆಡ್ ಕಲರ್ ಅಂದರೆ ತುಂಬ ಇಷ್ಟ ಆಗ್ತಾ ಇದೆ. ಸೊ ರೆಡ್ ಕಲರ್ ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿ ಹಾಕಿದ್ದಾರೆ. ಇಟ್ಸ್ ರಿಯಲಿ ನೈಸ್. ಸೊ ನಾನು ಒಂದು ಪ್ಯಾಂಟು, ಒಂದು ಜಾಕೆಟು, ಒಂದು ಟಾಪು ಆ್ಯಂಡ್ 2 ಟಾಪ್ಸ್ ತೊಗೊಂಡಿದ್ದೀನಿ. ತೋರಿಸ್ತೀನಿ ಅದನ್ನು ಕೂಡ. ಇನ್ನೊಂದು ರೆಡ್ ಕಲರ್ ಜಾಕೆಟ್ ಇದೆ, ನನ್ನ ಕಣ್ಣು ಅದ್ರ ಮೇಲೆ ಬಿದ್ದಿದೆ. ಸೊ ಮೇ ಬಿ ಇವತ್ತು ನಾನು ತೊಗೋಬೋದು ಆರ್ ಇಲ್ಲ, ಗೊತ್ತಿಲ್ಲ. ಹೋಪ್ಫುಲಿ ನಮ್ಮಮ್ಮ ಈ ವಿಡಿಯೋ ನೋಡಿಬಿಟ್ಟು ನನಗೆ ಬೈದಿದ್ರೆ ಸಾಕು. ಈಗ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಕ್ವಶನ್ಗೆ ಆನ್ಸರ್ ಮಾಡಿಬಿಡ್ತೀನಿ. ಈಸ್ ವಾಟ್ಸ್ ಮೈ ಫುಲ್ ನೇಮ್? ನನ್ನ ಪೂರ್ತಿ ಹೆಸರೇನು ಅಂತ. ಸೊ ನನ್ನ ಪೂರ್ತಿ ಪ್ರೀತಿ ಎಸ್ ಅಂತ. ಎಸ್ ಸ್ಟ್ಯಾಂಡ್ಸ್ ಫಾರ್ ಶಶಿಧರ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಕ್ಕಿಂತ ಮುಂಚೆ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂತಂದರೆ, ವೇರ್ ಆಮ್ ಐ ಫ್ರಮ್? ಯಾವ ಪ್ಲೇಸಿಂದ? ಸೊ ಬೇಸಿಕಲಿ ಕರ್ನಾಟಕ, ಶಿವಮೊಗ್ಗದಿಂದ. ಲೈಕ್ ಹುಟ್ಟಾಗಿಂದ ಇಲ್ಲೇ, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಚೆನ್ನಾಗಿದೆ. ಸೊ ಫೌಂಡೇಶನ್ಗೆ ನಾನು ಶುಗರ್ ಅವ್ರದ್ದು ಏಸ್ ಆಫ್ ಫೇಸ್ ಫೌಂಡೇಶನ್ ಸ್ಟಿಕ್ ಯೂಸ್ ಮಾಡ್ತೀನಿ. ದಿಸ್ ಇನ್ ದ ಶೇಡ್ ಆಫ್ 50, ಬಟ್ ನನ್ನ ಆ್ಯಕ್ಚುಯಲ್ ಶೇಡು 52 ಅಮೆರಿಕಾನು, ಬಟ್ ಅದು ಆಲ್ವೇಸ್ ಔಟ್ ಆಫ್ ಸ್ಟಾಕ್. ಸೊ ದಿಸ್ ಇಸ್ ಲೈಕ್ ಅ ಸಿಮಿಲರ್ ಶೇಡ್. ಸೊ ಯೂಸ್ ದಿಸ್. ಫೌಂಡೇಶನ್ ಹಾಕಾದ್ಮೇಲೆ ಅದು ಸೆಟ್ ಆಗಲಿ ಅಂತ ಬಿಟ್ಟು ಅಟ್ಲೀಸ್ಟ್ ಲೈಕ್ ಒಂದು 5 minutes ಹಾಗೆ ಬಿಡ್ತೀನಿ ಸೆಟ್ ಆಗಲಿ. ಸೊ ದಟ್ ಅದು ಸ್ಪ್ರೆಡ್ ಆಗೋದಿಲ್ಲ, ಇಲ್ಲಾಂದರೆ ಒಂಥರ ಕೇಕಿ ಟೆಕ್ಸ್ಚರ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ ದ್ಯಾಟ್ ಟೈಮ್ ಕ್ವೆಶನ್ಸ್ ಮುಗಿಸೋಣ. ಸೊ ನೆಕ್ಸ್ಟ್ ಕ್ವೆಶನ್, ನನ್ನ ವಯಸ್ಸು ಎಷ್ಟು ಅಂತ. ನನ್ನ ವಯಸ್ಸು 24 years old. ನೆಕ್ಸ್ಟ್ ಕ್ವೆಶನ್, ಡೂ ಐ ಹ್ಯಾವ್ ಎನಿ ಸಿಬ್ಲಿಂಗ್ಸ್? ಎಸ್, ಐ ಡೂ ಹ್ಯಾವ್ ಅ ಸಿಬ್ಲಿಂಗ್. ಎಲ್ಡರ್ ಸಿಸ್ಟರ್ ಇದ್ದಾರೆ. ನೆಕ್ಸ್ಟ್ ಕ್ವೆಶನ್, ವಾಟ್ಸ್ ಮೈ ಫೇವ್ರೇಟ್ ಫುಡ್? ವೆಜಿಟೇರಿಯನಲ್ಲಿ ಬಂದು ಅವಲಕ್ಕಿ ನನಗೆ ತುಂಬಾ ಇಷ್ಟ. ಅದು ಬಿಟ್ಟರೆ ಗೋಧಿ ಕಡುಬು ಅಂತ ಮಾಡ್ತಾರೆ, ಸೊ ಅದಿಷ್ಟ. ನಾನ್ ವೆಜಲ್ಲಿ ಬಂದರೆ ಐ ಲೈಕ್ ಬಿರಿಯಾನಿ ಆ್ಯಂಡ್ ಫಿಶ್ ಫ್ರೈ. ಸೊ ದಟ್ಸ್ ಮೈ ಫೇವ್ರೇಟ್ ಫುಡ್. ಸೊ ನೆಕ್ಸ್ಟ್ ಕ್ವೆಶನ್, ನನ್ನ ಫೇವ್ರೇಟ್ ಕಲರ್ ಯಾವುದು ಅಂತ. ನನ್ನ ಫೇವ್ರೇಟ್ ಕಲರ್ ಇವಾಗ ಆ್ಯಕ್ಚುಲಿ ನನಗೆ ಡಿಫ್ರೆಂಟ್ ಸ್ಟೇಜಲ್ಲಿ ಡಿಫ್ರೆಂಟ್ ಕಲರ್ಸ್ ಇಷ್ಟ ಆಗಿತ್ತು. ಬಟ್ ಇವಾಗ ಸಿ ಮೈ ರೂಮ್ ಕಲರ್ ಇಸ್ ಬ್ಲೂ. ಸೊ ಐ ಲೈಕ್ ಬ್ಲೂ. ಐ ಆಮ್ ಸೋ ಇನ್ ಲವ್ ವಿತ್ ರೆಡ್. ಇವಾಗ ರೆಡ್ ಅಂದರೆ ಲೈಟ್ ಕಲರ್ ಇರೋ ರೆಡ್ ನನಗೆ ತುಂಬಾ ಇಷ್ಟ. ಸೊ ದಟ್ಸ್ ಮೈ ಫೇವ್ರೇಟ್ ಕಲರ್ ಕರೆಂಟ್ಲಿ ಆ್ಯಂಡ್ ಫ್ಯೂಚರಲ್ಲಿ ಚೇಂಜ್ ಆಗ್ಬೋದು. ನೆಕ್ಸ್ಟ್ ಕ್ವೆಶನ್, ಡೂ ಐ ಹ್ಯಾವ್ ಎನಿ ಪೆಟ್ಸ್ ಏನಾರ ಇದೆಯಾ ನನ್ನ ಹತ್ರ ಅಂತ. ಅಂದರೆ ಆ್ಯಕ್ಚುಲಿ ಫಿಶ್ನ ನೀವು ಪೆಟ್ ಹಾಕಿ ಕನ್ಸಿಡರ್ ಮಾಡೋಂಗಿದ್ರೆ ಎಸ್. ಆ್ಯಂಡ್ ರೀಸೆಂಟ್ಲಿ ಕ್ಯಾಟ್ ನನ್ನ ಫ್ರೆಂಡ್ ಒಬ್ರು ಕೊಟ್ಟಿದ್ದಾರೆ. ಅದು ಮನೆಗೆ ಬಂದಿತ್ತಂತೆ. ಅವರು ಬೇರೆ ಕಡೆ ವರ್ಕ್ ಮಾಡ್ತಾರೆ. ಸೊ ನೋಡ್ಕೊಳಕ್ಕೆ ಯಾರೂ ಇರಲಿಲ್ಲ. ನಾನು ನೋಡ್ಕೋತೀನಿ ಅಂತ ಕೇಳಿದ್ರು. ನನಗೆ ಆಬ್ವಿಯಸ್ಲಿ ಪ್ರಾಣಿ ಅಂದರೆ ತುಂಬಾ ಇಷ್ಟ. ಸೊ ಓಕೆ ಅಂದರೆ ಮನೇಲಿ ಬಯಸ್ಕೊಂಡೆ, ಬಟ್ ಸ್ಟಿಲ್ ಓಕೆ ಅಂದೆ. ಸೊ ಐ ಹ್ಯಾವ್ ಕ್ಯಾಟ್, ಪರ್ಷಿಯನ್ ಕ್ಯಾಟ್. ಇದು ದೊಡ್ಡನೇ ಇದೆ. ಅದು ಹೆಸರು ಗೊತ್ತಿಲ್ಲ, ತಪ್ಪಿಸ್ಕೊಂಡು ಬಂದದಲ್ಲ, ಸೊ ಗೊತ್ತಿಲ್ಲ. ನಾನು ಕರೀದು ಊಫಿ ಅಂತ. ಆಮೇಲೆ ಯಾವಾಗಾರ ತೋರಿಸ್ತೀನಿ. ನೆಕ್ಸ್ಟ್ ಕ್ವೆಶನ್ ಏನು ಅಂತಂದರೆ, ಎಲ್ಲೋಯ್ತು. ನೆಕ್ಸ್ಟ್ ಕ್ವೆಶನ್ ಏನು ಅಂತಂದರೆ, ವಾಟ್ಸ್ ಮೈ ಬಿಗ್ಗೆಸ್ಟ್ ಫಿಯರ್? ಇವತ್ತಿಂದ ಇನ್ನೊಂದು 60 years ಆದಮೇಲೆ ನಾನು ಕೂತ್ಕೊಂಡ್ಬಿಟ್ಟು, ಓ ಶಿಟ್, ನಾನು ಅಷ್ಟು ಹೆಂಗಿದೆ, ಐ ಕುಡ್ ಹ್ಯಾವ್ ಡನ್ ಸಮಥಿಂಗ್. ಆ ಏಜಲ್ಲಿ ನನಗೆ ಅಷ್ಟು ಎನರ್ಜಿ ಇತ್ತು, ನಾನು ಏನಾದ್ರು ಮಾಡ್ಬೋದಿತ್ತು. ನಾನು ಮೇ ಬಿ ಮೌಂಟ್ ಎವರೆಸ್ಟ್ ಹೋಗ್ಬೋದಿತ್ತು, ಆರ್ ಮೇ ಬಿ ಸೋಲೋ ಟ್ರಿಪ್ ಹೋಗ್ಬೋದಿತ್ತು, ಆರ್ ಮೇ ಬಿ ಇನ್ನು ಸ್ವಲ್ಪ ಎಫರ್ಟ್ ಹಾಕಿಬಿಟ್ಟು ನಾನು ಏನೋ ಟ್ರೈ ಮಾಡ್ಬೋದಿತ್ತು ಅಂತ. ಆ ರಿಗ್ರೆಟ್ ನನಗಿರಬಾರ್ದು. ವೆನ್ ಐ ಆಮ್ ಓಲ್ಡ್, ವೆನ್ ಐ ಆಮ್ ಆನ್ ಮೈ ಡೆತ್ ಬೆಡ್, I don't want to have any kind of regrets.
ಏನೇನು ಮನಸ್ಸಿಗೆ ಬರುತ್ತೆ ಎಲ್ಲ ಏನೇನು ಮಾಡೋ ಚಾನ್ಸಸ್ ಇದೆ ವಿತೌಟ್ ಹರ್ಟಿಂಗ್ ಎನಿ ಒನ್ ಅದು ಮಾಡಿಬಿಡ್ಬೇಕು ಅಂತ. ಸೊ ಇವತ್ತೇ ಲೈಕ್ ಈ ಕ್ಷಣದಲ್ಲಿ ನಾನು ಎಷ್ಟು ಹೆಂಗಾಗಿರ್ತೀನಿ ದಟ್ ಈಸ್ ಯಂಗೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್. ಸೊ ಎವ್ರಿ ಸೆಕೆಂಡ್ ಪಾಸ್ ಆಗ್ತಾ ಇದ್ದಂಗೂ ನಾನು ಏಜ್ ಆಗ್ತಾ ಹೋಗ್ತೀನಿ. ಸೊ ಈ ಸೆಕೆಂಡು ನಾನು ಇಷ್ಟು ಹೆಂಗಾಗಿದ್ದೀನಿ ಅಂದಮೇಲೆ ಐ ಹ್ಯಾವ್ ಟು ಯೂಸ್ ಇಟ್, ಐ ಹ್ಯಾವ್ ಟು ಯುಟಿಲೈಸ್ ಇಟ್, ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಫಾರ್ ದ ಲೈಫ್ ದಟ್ ಐ ಹ್ಯಾವ್. ಸೊ ಯಾ, ರಿಗ್ರೆಟ್ ಇಸ್ ಮೈ ಬಿಗ್ಗೆಸ್ಟ್ ಫಿಯರ್. ನೆಕ್ಸ್ಟ್ ಕ್ವೆಶನ್, ವಾಟ್ಸ್ ಮೈ ಫೇವ್ರೆಟ್ ಮೂವಿ? ಫೇವ್ರೆಟ್ ಮೂವಿ ಅಂತ ಅಂದರೆ ಐ ಲೈಕ್ ದಿಸ್ ಒನ್ ಮೂವಿ ದಟ್ ಐ ವಾಚ್. ಇದು ನಾಯಿ ಬಗ್ಗೆ ಇದೆ, ಹಾರ್ಟಿ ಪಾಸ್ ಅಂತ. ಇಟ್ಸ್ ಸೋ ನೈಸ್. 2 ವರ್ಷನ್ಸ್ ಇದೆ ಆ್ಯಂಡ್ ಇಟ್ಸ್ ದ ಡಾಗ್ ಇಸ್ ಸೋ ಲಾಯಲ್ ಆ್ಯಂಡ್ ನೋ ಮ್ಯಾಟರ್ ವಾಟ್ ಎಷ್ಟೇ ಅಂತಂದರೂ ಆ ಡಾಗು ಬಿಟ್ಟು ಓನರ್ನ ಬಿಟ್ಟು ಹೋಗೋದಿಲ್ಲ. ಇಟ್ ಇಸ್ ಸೋ ಬ್ಯೂಟಿಫುಲಿ ಮೇಡ್ that I just fell in love with it. So Hearty Paws is my favorite movie. T Paws is my favorite movie. ಅದು ಬಿಟ್ಟರೆ ಯಾವುದೂ ಇಲ್ಲ. ನೆಕ್ಸ್ಟ್ ಕ್ವೆಶನ್ನು ಏನು ಅಂತ ಅಂದರೆ ನನ್ನ ಫೇವ್ರೆಟ್ ಬುಕ್ ಆರ್ ಫೇವ್ರೆಟ್ ಸೀರೀಸ್. ಐ ಯೂಶ್ವಲಿ ನಾನು ಬುಕ್ಸ್ ಜಾಸ್ತಿ ಓದೋದಿಲ್ಲ, ನೋಡ್ತೀನಿ. ಸೀರೀಸ್ ಅಂತ ಅಂದರೆ ಸೈಕಾಲಜಿಸ್ಟ್ ಅಲ್ಲ, ಸೊ ನನಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವೀಸ್ ಅಂದರೆ ತುಂಬಾ ಇಷ್ಟ. ದೀಸ್ 2 ಸೀರೀಸ್, 2 ಸೀರೀಸ್ ಇದೆ. ಒಂದು ಬೇಟ್ಸ್ ಮೋಟಲ್ ಅಂತ. ಓ ಮೈ ಗಾಡ್, ಇಟ್ಸ್ ಸೋ ನೈಸ್. ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಆಗುತ್ತೆ ಬಟ್ ಸೋ ಗುಡ್ ಆ್ಯಂಡ್ ಐ ಜಸ್ಟ್ ಲವ್ ದ್ಯಾಟ್. ಆ್ಯಂಡ್ ಅದು ಬಿಟ್ಟರೆ ಯು ಅಂತ. ಸೊ ಆಲ್ ದಿ ಸೈಕಾಲಜಿಕಲ್ ಥ್ರಿಲ್ಲರ್ಸ್ ನನಗೆ ಯಾಕೆ ತುಂಬ ಇಷ್ಟ ಆಗುತ್ತೆ ಅಂದರೆ ವೆನೆವರ್ ಐ ವಾಚ್ ಇಟ್, ಸೊ ಈ ಸಿಮ್ಟಮ್ಸ್ ಬಂತು, ಆ ಸಿಮ್ಟಮ್ಸ್ ಬಂತು, ಅವ್ರಿಗೆ ಆ ಡಿಸಾರ್ಡರ್ ಇದೆ, ಈ ಡಿಸಾರ್ಡರ್ ಇದೆ, ಲೈಕ್ ಐ ಕೀಪ್ ಆನ್ ಲೈಕ್ talking to myself and I'll keep enjoying it. So that's why I like it. Other than psychological thriller, current favorite ಅಂತ ಅಂದರೆ ಕನ್ನಡದಲ್ಲಿ there is this ರೀಸೆಂಟಾಗಿ ಯೂಟ್ಯೂಬಲ್ಲಿ ಹಾಕ್ತಾರೆ, ಜುಗ್ಗ ನನ್ನ ಗಂಡ ಅಂತ. ದಟ್ಸ್ ವೆರಿ ಫನಿ ಆ್ಯಂಡ್ ದಟ್ಸ್ ವೆರಿ ನೈಸ್, ಅದಿಷ್ಟ. ಅದು ಬಿಟ್ಟರೆ ಕೊರಿಯನಲ್ಲಿ ಲವ್ಲಿ ರನ್ನರ್ ಅಂತ, ದಟ್ಸ್ ಆಲ್ಸೋ ರೊಮ್ಯಾಂಟಿಕ್ ಸೀರೀಸ್ ದಟ್ ಐ ಲೈಕ್. ಕ್ವೆಶನ್ ಏನು ಅಂದರೆ, ಸ್ಟಾರ್ಬಕ್ಸ್ಗೆ ಹೋಗ್ತಿದ್ದಂಗೆ ನಾನು ಏನು ಫಸ್ಟ್ ಆರ್ಡರ್ ಮಾಡ್ತೀನಿ ಅಂತ, ಆರ್ ಎನಿ ಕಾಫಿ ಶಾಪ್ ನಾನು ಎಲ್ಲೇ ಹೋದ್ರೂ ಐ ಓನ್ಲಿ ಆರ್ಡರ್ ಒನ್ ಥಿಂಗ್. ಬಿಕಾಸ್ ನಾನು ಕಾಫಿ ಕುಡಿಯೋಲ್ಲ, ಟೀ ಕುಡಿಯೋಲ್ಲ, ಹಾಲು ಕುಡಿಯೋಲ್ಲ. ಹಾಲು ಮೇ ಬಿ ವೆರಿ ರೇರ್ಲಿ, ಲೈಕ್ ಟ್ವೈಸ್ ಇನ್ 1 year ಆ ಥರ. ಸೊ ಐ ಓನ್ಲಿ ಲೈಕ್ ಹಾಟ್ ಚಾಕ್ಲೇಟ್. No matter it's hot summer, March ಟೈಮಲ್ಲಾದರೂ ಐ ಟೇಕ್ ಹಾಟ್ ಚಾಕ್ಲೇಟ್. ಈವನ್ ಮಿಡ್ ವಿಂಟರ್ ಆದರೂ, ರೈನಿ ಸೀಸನ್, ವಾಟ್ ಎವರ್ ಇಟ್ ಈಸ್, ಮೈ ಗೋ ಟು ಆರ್ಡರ್ ಇಸ್ ಹಾಟ್ ಚಾಕ್ಲೇಟ್. ಸೊ that's my go to order. ನೆಕ್ಸ್ಟ್, ಸೊ ನನ್ನ ನೆಕ್ಸ್ಟ್ ಕ್ವೆಶನ್ ಏನು ಅಂದರೆ ನನ್ನ ಹಾಬೀಸ್ ಏನೇನಿದೆ ಅಂತ. ಸೊ ನನ್ನ ಹಾಬೀಸ್ ಅಂದರೆ ಐ ಹ್ಯಾವ್ ಲಾಟ್ ಆಫ್ ಹಾಬೀಸ್. ಐ ಜಸ್ಟ್ ಡೂ ಎವ್ರಿಥಿಂಗ್. ಏನೇನು ಪಾಸಿಬಲ್ ಅದೆಲ್ಲನೂ ಮಾಡೋಕ್ಕೆ ಹೋಗ್ತೇನೆ. ಸೊ ನಾನು ಸ್ಕೇಟಿಂಗ್ ಮಾಡ್ತೀನಿ, ಸ್ವಿಮ್ಮಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಪೇಂಟಿಂಗ್ ಮಾಡ್ತೀನಿ, ಸ್ಕೆಚಿಂಗ್ ಮಾಡ್ತೀನಿ, ಯೂಟ್ಯೂಬ್ ಮಾಡ್ತೀನಿ, ಸುಮ್ಮನೆ ರೆಡಿ ಆಗ್ತಾ ಇರ್ತೀನಿ. ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಹಾರ್ಮೋನಿಕಾ, ಕೀಬೋರ್ಡ್ ಪ್ಲೇ ಮಾಡ್ತೀನಿ. ದೆನ್ ಡ್ಯಾನ್ಸ್ ಕ್ಲಾಸಿಗೆ ರೀಸೆಂಟಾಗಿ ಜಾಯ್ನ್ ಆಗಿದ್ದೀನಿ, ಯೋಗ ಮಾಡ್ತೀನಿ, ಜಿಮ್ ಹೋಗ್ತೀನಿ, ಕುಕಿಂಗ್ ಮಾಡ್ತೀನಿ, ಸಾಂಗ್ಸ್ ಹೇಳ್ತೀನಿ, ಅಷ್ಟು ಮಾಡ್ತೀನಿ. ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಸೆಟ್ಟಿಂಗ್ ಪೌಡರ್ನ ಹಾಕಿ ಸೆಟ್ ಮಾಡ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ವಿಯರ್ಡಾಗಿ ಕಾಣಿಸ್ತೀನಿ, ಬಟ್ ಈ ವಿಡಿಯೋ ಎಷ್ಟು ರಿಯಲ್ ಆಗಿ ಇಡೋಕ್ಕೆ ಚಾನ್ಸ್ ಇದೆ ಅಷ್ಟು ರಿಯಲ್ ಆಗಿ ಇಡ್ತಾ ಇದ್ದೀನಿ. ಸೊ yeah, bear with me for 10 seconds, I guess. My next question is, what is my dream vacation place anta. So dream vacation place anta ಏನು ಇಲ್ಲ. I just like, ನನಗೆ ಮಲೆನಾಡು ಅಂದರೆ ತುಂಬ ಇಷ್ಟ. ಬಿಕಾಸ್ ಗ್ರೀನರಿ, ಕಾಮ್ನೆಸ್, ತುಂಬ ಚೆನ್ನಾಗಿ ಮಳೆ ಆಗುತ್ತೆ, ಗ್ರೀನ್ ಆಗಿರುತ್ತೆ ಆ್ಯಂಡ್ ಕಾಮಾಗಿ ಪೀಸ್ಫುಲ್ ಆಗಿರುತ್ತೆ. ಸೊ ಐ ಜಸ್ಟ್ ಲವ್ ಇಟ್. ಮೈ ನೆಕ್ಸ್ಟ್ ಕ್ವೆಶನ್ ಈಸ್, ಏನು ಅಂದರೆ ನಾನು ಮಾರ್ನಿಂಗ್ ಪರ್ಸನ್ ಇಲ್ಲ ನೈಟ್ ಪರ್ಸನ್ ಅಂತ. ನಾನು ಆ್ಯಕ್ಚುಲಿ ಮಾರ್ನಿಂಗ್ ಪರ್ಸನ್. ನಾನು 3 ಗಂಟೆಗೆ ಹೇಳಕ್ಕೆ ಹೇಳಿದ್ರು ನಾನು ಹೇಳ್ತೀನಿ, 5 ಗಂಟೆಗೆ ಹೇಳಕ್ಕೆ ಹೇಳಿದ್ರು ನಾನು ಹೇಳ್ತೀನಿ. ಬಟ್ ನೈಟ್ ಬಂದರೆ ನಂಗೆ ನಿದ್ರೆ ಬೇಕೇ ಬೇಕು. ನಿದ್ರೆ ಇಲ್ಲದೆ ನಂಗೆ ಇರೋಕ್ಕಾಗಲ್ಲ. ನಾನು 9:30, 10 ಮ್ಯಾಕ್ಸಿಮಮ್ 11ಗೆ ನಾನು ಮಲ್ಕೊಬಿಡ್ತೀನಿ.
ಅದಕ್ಕಿಂತ ಜಾಸ್ತಿ ಎದ್ರೆ ಅಲ್ಲಿ ಫುಲ್ ಡೇ ಸ್ಪಾಯ್ಲ್ ಆಗಿ ಹೋಗುತ್ತೆ, ನಿದ್ರೆ ಇಲ್ಲ, ಇರಿಟೇಟ್ ಆಗ್ತಾ ಇರುತ್ತೆ ನನಗೆ. ಸೊ ನಾಟ್ ಅ ನೈಟ್ ಪರ್ಸನ್ ಆ್ಯಂಡ್ ಐ ಆಮ್ ಅ ವೆರಿ ಹೆಲ್ತ್ ಕಾನ್ಷಿಯಸ್ ಪರ್ಸನ್. ಸೊ ನಾನು ಏನು ತಿಂತೀನಿ, ಹೇಗೆ ಮಲಗ್ತೀನಿ, ನನ್ನ ಸ್ಲೀಪ್ ಶೆಡ್ಯೂಲ್ ಏನು, ನಾನು ಎಷ್ಟು ವರ್ಕ್ ಮಾಡ್ತೀನಿ, ಎಷ್ಟು ಹೆಲ್ದಿ ತಿಂತಾ ಇದ್ದೀನಿ. ಸೊ ಆ ರೀಸನ್ಗೆ ನನಗೆ ನಿದ್ರೆ ಬೇಕೇ ಬೇಕು. ಐ ಕೆನಾಟ್ ಸ್ಯಾಕ್ರಿಫೈಸ್ ಮೈ ಸ್ಲೀಪ್. ಸೊ ಮಾರ್ನಿಂಗ್ ಪರ್ಸನ್. ಪ್ರೊಫೆಷನ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಏನು ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ಮಾಡ್ತದೆ. ಸೊ ಮೈ ಆಕ್ಯುಪೇಷನ್, ನಾನು ಏನು ಓದಿದ್ದೀನಿ ಅಂತ. ಸೊ ನಾನು ಬ್ಯಾಚುಲರ್ಸ್ ಇನ್ ಟ್ರಿಪಲ್ ಮೇಜರ್ ಮಾಡಿದ್ದೀನಿ, ಸೈಕಾಲಜಿ, ಹ್ಯೂಮನ್ ಡೆವಲಪ್ಮೆಂಟ್ ಆ್ಯಂಡ್ ಫ್ಯಾಮಿಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್. ದೆನ್ ಮಾಸ್ಟರ್ಸ್ ಇನ್ ಕ್ಲಿನಿಕಲ್ ಸೈಕಾಲಜಿ ಮಾಡಿದ್ದೀನಿ. ಇವಾಗ ನಾನು ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಲೈಕ್ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆನ್ಲೈನಲ್ಲಿ ಕೌನ್ಸಿಲಿಂಗ್ ಸೆಷನ್ಸ್ ತೊಗೊಳ್ತಾ, ಆನ್ಲೈನ್ ಆ್ಯಂಡ್ ಆಫ್ಲೈನ್ ಬೋತ್ ಕೌನ್ಸಿಲಿಂಗ್ ಸೆಷನ್ಸ್ ತೊಗೊಳ್ತಾ ಇದ್ದೀನಿ. ಸೊ ದ್ಯಾಟ್ಸ್ ಅಬೌಟ್ ಮೈ ಆಕ್ಯುಪೇಷನ್ ಆ್ಯಂಡ್ ಮೈ ಸ್ಟಡೀಸ್. ನಾವು ನೆಕ್ಸ್ಟ್ ಕ್ವೆಶನ್ ಏನು ಅಂತ ಅಂದರೆ, ನನ್ನ ಫೇವ್ರೆಟ್ ಮ್ಯೂಸಿಕ್ ಏನು ಅಂತ. ನನ್ನ ಫೇವ್ರೆಟ್ ಮ್ಯೂಸಿಕ್ಕು ಪರ್ಟಿಕ್ಯುಲರಾಗಿ ಇದೆ ಅಂತ ಅಲ್ಲ, ನನಗೆ ಏನಾದರೂ ಕೇಳ್ತೀನಿ, ಐ ಜಸ್ಟ್ ಹ್ಯಾವ್ ಟು ವೈಬ್ ವಿತ್ ಇಟ್. ಸೊ ನೆಕ್ಸ್ಟ್ ಕ್ವೆಶನ್ ಏನು ಅಂತ ಅಂದರೆ, ಸೀರೀಸ್ನ ಯಾವ ಶೋಸ್ನ ನಾನು ಬಿಂಜ್ ವಾಚ್ ಮಾಡ್ತೀನಿ ಅಂತ. ಸೊ ನಾನು ಬಿಂಜ್ ವಾಚ್ ಮಾಡೋದು ಅಂತಂದರೆ ಮಾಮ್ ಯಂಗ್ ಶೆಲ್ಡನ್. They are like so good. So Young Sheldon is first and then comes Mom and then Friends maybe, probably. So these first two, Young Sheldon and Mom, are like mind blowing. I just really like it. So yeah. Next question is, what's one thing on my bucket list? So currently ನನ್ನ bucket list ಅಲ್ಲಿ ಏನಿದೆ ಅಂತಂದರೆ, I ಯೂಸ್ ಟು ಥಿಂಕ್, ಮುಂಚೆ ನಾನು ಯೋಚನೆ ಮಾಡ್ತಿದ್ದೆ, ಜನ ಏನು ಅನ್ಕೋತಾರೆ, ಅವ್ರು ಏನು ಅನ್ಕೋತಾರೆ, ಇವ್ರು ಏನು ಅನ್ಕೋತಾರೆ, ನಾನು ಅದು ಮಾಡಿದ್ರೆ ಅವ್ರು ಏನಾರ ಹೇಳ್ಬಿಡ್ತಾರೆ, ಇದು ಮಾಡಿದ್ರೆ ಏನಾರ ಹೇಳ್ಬಿಡ್ತಾರೆ ಅಂತ. ಬಟ್ ದಟ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಓವರ್ ಇಯರ್ಸ್. ಪಾಸ್ ಆಗ್ತಾ ಇದ್ದಂಗೆ ನಾನು ಅದೆಲ್ಲ ಕಡಿಮೆ ಆಗ್ತಾ ಬಂತು. ಬಟ್ ಸ್ಟಿಲ್ ನಾನು ಏನಾರ ಇವಾಗ ಸಣ್ಣದಾದರೂ ಒಂದು ಥಾಟ್ ಬರುತ್ತೆ, ಅವ್ರಿಗೆ ಅಂದ್ಕೋಬೋದು ಅಂತ. ಈವನ್ ದೋ ನಾನು ಕೇರ್ ಮಾಡಿಲ್ಲ ಅದಕ್ಕೆ ಅಂತ ಅಂದರೆ, ಈವನ್ ದೋ ಐ ಡೋಂಟ್ ಕೇರ್ ಅಬೌಟ್ ಇಟ್, ಸ್ಟಿಲ್ ಒಂದು ಥಾಟ್ ಪಾಸ್ ಆಗುತ್ತೆ, ಏನು ಅಂದ್ಕೋಬೋದು ಅಂತ. ಸೊ ನಾನು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಟ್ರೈಂಗ್ ಟು ವರ್ಕ್ ಆನ್ ಇಟ್ ಇನ್ ಆರ್ಡರ್ ಟು ಲೈಕ್ ಆ ಥಾಟ್ ಕೂಡ ಬರದೇ ಇರೋ ಥರ ಐ ಆಮ್ ಟ್ರೈಂಗ್ ಟು ಲೈಕ್ ವರ್ಕ್ ಆನ್ ಮೈ ಸೆಲ್ಫ್. ಸೊ ನೆಕ್ಸ್ಟ್ ಕ್ವೆಶನ್ ಏನು ಅಂತ ಅಂದರೆ, ಕ್ವೆಶನ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾನು ಐಲೈನರ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಸೊ ಮೇಕಪ್ ಆಯಿತು. ಲಾಸ್ಟ್ ಕ್ವೆಶನ್ ಏನಪ್ಪ ಅಂತ ಅಂದರೆ, ಮೇನ್ ಕ್ಯಾರೆಕ್ಟರ್ ಆಗಿ ನನಗೆ ಯಾವ ಸಾಂಗ್ಸ್ಗಳು ಫೀಲ್ ಮಾಡೋಕ್ಕೆ ಅಂತ. ಸೊ ನನಗೆ ಮೇನ್ ಕ್ಯಾರೆಕ್ಟರ್, ನನಗೆ ಎಷ್ಟೇ ಬೇಜಾರಾಗಿರಲಿ, ಹೆಂಗೆ ಇರಲಿ, ನಂಗೆ ಮೇನ್ ಕ್ಯಾರೆಕ್ಟರ್ ಆಗಿ ಫೀಲ್ ಮಾಡೋದ್ರೆ ದೀಸ್ 3 ಸಾಂಗ್ಸ್. ನನ್ನ ಇಟ್ಸ್ ಲೈಕ್ ಗೋ ಟು ಸಾಂಗ್. ಎಷ್ಟೇ ಬೇಜಾರಾಗಲಿ, ಎಷ್ಟೇ ಸಿಟ್ಟು ಏನೇ ಆಗಲಿ, ಇಲ್ಲ ಕಾನ್ಫಿಡೆನ್ಸ್ ಬೂಸ್ಟ್ ಬೇಕು ಅಂದರೆ ಈ ಸಾಂಗ್ ನಾನು ಕೇಳ್ತೀನಿ. ಸೊ ಒಂದು ಸಾಂಗ್ ಬಂದುಬಿಟ್ಟು ಸ್ಟೂಡೆಂಟ್ ಆಫ್ ದ ಇಯರ್ ಇಂದ ಗುಲಾಬಿ ಆಂಕೆ ವರ್ಷನು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಆಸ್ಟಿನ್ ಅಂತ, ಪೂರ್ತಿ ಆರ್ಟಿಸ್ಟ್ ನೇಮ್ ನನಗೆ ಗೊತ್ತಿಲ್ಲ, ಬಟ್ ಇಟ್ಸ್ ಕಾಲ್ಡ್ If Seven Rings was sung by a male version, something ಆ ಥರ ಇದೆ. ಸೊ ಅದು ಸೆಕೆಂಡ್ ಸಾಂಗು. ಆ್ಯಂಡ್ ಥರ್ಡ್ ಸಾಂಗು ರಿಹಾನಾ, ಅದು DJ ಪ್ಲೀಸ್ ಡೋಂಟ್ ಸ್ಟಾಪ್ ದ ಮ್ಯೂಸಿಕ್ ಅಂತ. ಸೊ ಇದು ಮೂರು ನನಗೆ ಯಾಕೆ ಹೇಳಿದ್ರು ನನ್ನ ಕಾನ್ಫಿಡೆನ್ಸು ಎಲ್ಲಿಂದ ಇಷ್ಟು ದೊಡ್ಡ ಆಗುತ್ತೆ. ಸೊ ಯಾ, ದ್ಯಾಟ್ಸ್ ಅಬೌಟ್ ಗೆಟ್ ಟು ನೋ ಮಿ ವರ್ಷನ್. ಇಟಾಗಿ ಮಾಡ್ತಾ ಇದ್ದೀನಿ, ಫಸ್ಟಿಗೆ ಮಾಡಿ ಹಾಕಬೇಕಿತ್ತು, ಬಟ್ ಎನಿವೇಸ್ ಸೈಡಿಂದ ತೊಗೊಬಂದೆ ಅಂತ ಹೇಳಿದೆಲ್ಲ. ಸೊ ಅದು ಈ ಟಾಪು. ಸೊ ರೆಡ್ ಕಲರ್ ಇದೆ ಆ್ಯಂಡ್ ದಟ್ಸ್ ಮೈ ಫೇವ್ರೇಟ್. ಸೊ ಯಾ, ಆ್ಯಂಡ್ ಇಟ್ ವಾಸ್ ಫಾರ್ 599, 600. ಸೊ ಇದು ಹಾಕ್ಕೊಂಡು ನೆಕ್ಸ್ಟು ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಆ್ಯಂಡ್ ಪ್ಯಾಂಟ್ ಐ ಆಮ್ ಆಲ್ರೆಡಿ ವೇರಿಂಗ್, ಐ ಶೋ ದ್ಯಾಟ್ ಆಸ್ ವೆಲ್. ಟಾಪು ಇಟ್ ಲುಕ್ಸ್ ಲೈಕ್ ದಿಸ್, ಆ್ಯಂಡ್ ಈ ಕಡೆ ಕಟ್ಬೋದು, ಈ ಕಡೆ ಕಟ್ಬೋದು. ಇದೊಂದು ಟಾಪು. ಆ್ಯಂಡ್ ನೆಕ್ಸ್ಟ್ ಇದೊಂದು ಟಾಪ್ ತೊಗೊಂಡಿದ್ದೀನಿ. ಇದು 800, 799 ಜಾಕೆಟ್ ತೊಗೊಂಡಿದ್ದೀನಿ. ನಾನು ಜಾಕೆಟ್ಸ್ ಎಲ್ಲ ಅಂತಂದರೆ ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ತೀನಿ, ಬಿಕಾಸ್ ಅಂತಂದರೆ ನನಗೆ ಲೂಸ್ ಇಷ್ಟ ಅಂತ. ಸೊ ಇದು ಎಕ್ಸ್ಟ್ರಾ ಲಾರ್ಜಲ್ಲಿದೆ. ಪ್ರೈಸ್ ಬಂದುಬಿಟ್ಟು 1299. ಇವನು ಓಫಿ ಅಂತ, ಸೊ ಯಾರ್ದೋ ಮನೆಯದು, ಬಟ್ ಈಸ್ ಸೋ ಜೆಂಟಲ್ ಆ್ಯಂಡ್ ಈಸ್ ಸೋ ಕ್ಯೂಟ್. ಹೋಗಿದೆ ಆ್ಯಂಡ್ ಫೈನಲಿ ಆ ಜಾಕೆಟ್ನ ತೊಗೊಬಂದೆ. ಸೊ ಇಟ್ಸ್ ದೇರ್, ಯು ಕ್ಯಾನ್ ಸಿ ಇಟ್ ಅಲ್ಲ. ಆ್ಯಂಡ್ ಅಲ್ಲಿ ಹಾಕೊಂಡ್ಬಿಟ್ಟು ತೋರಿಸ್ತೀನಿ. ಸೊ ದಿಸ್ ಇಸ್ ದ ಜಾಕೆಟ್. ಇದು ಏನು ಸ್ಪೆಷಲ್ ಇಲ್ಲ, ಸೇಮ್ ಆಸ್ ವರ್ಸಿಟಿ ಜಾಕೆಟ್, 999. ಜಾಕೆಟ್ ಏನು ಸ್ಪೆಷಲ್ ಇಲ್ಲ, ಇಟ್ಸ್
just that it's red in color and red and white combination ಇದೆ. This is how I look. So ಈ ಥರ ಕಾಣಿಸುತ್ತೆ. And it's so comforting and cozy, it's nice. So yeah, that's it for this video. Thank you for watching. ಆ ವಿಡಿಯೋಗೂ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗ್ತಾ ಇರಿ, ಲೈಕ್ ಕೊಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಮತ್ತೆ ಸಿಗ್ತೀನಿ. ಬಾಯ್.